ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಕೊಲೆ ಖಂಡಿಸಿ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ನಡೆದ ವಿಯುಬಿನಲ್ಲಿ ನಡೆದ ನೇಹಾ ಹಿರೇಮಠ ಎಂಬ ಯುವತಿಯ ಕೊಲೆಗೆ ಸಂಬಂಧಿಸಿದಂತೆ ನೇಹಾಳ ಜೀವಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ಹಾಗೂ ಹೋರಾಟಗಳು ನಡೆಯುತ್ತಿದ್ದು, ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆ ಹಾಗೂ ನಗರದ ನಾಗರಿಕರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಮುಖ್ಯ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಪಟ್ಟಣ ಹಿರಿಯರಾದ ಹಾಲಪ್ಪ ಹುಕ್ಕೇರಿ, ದುಂಡಪ್ಪ ಬಡಿಗೇರ್, ನಟರಾಜ್ ಮಾವರ್ಕರ್, ಮಾಹಲಿಂಗ್ ಮುದ್ದಾಪುರ್, ಚೇತನ್ ಕರಣಿ, ಮಾಂತೇಶ್ ಹತ್ತರ್ಕಿ, ವೀರೇಂದ್ರ ಬ್ಯಾಕು, ಚೇತನ್ ಗದಾಡಿ ಉಪಸ್ಥಿತರಿದ್ದರು. ವರದಿ ವಿಠಲ್ ಭಜಂತ್ರಿ, ಯುಕೆ ಫಸ್ಟ್ ನ್ಯೂಸ್, ರಾಯಬಾಗ್. ಹೆಣ್ಣಿಗೆ ಅಗೌರವವನ್ನು ತೋರಿಸುವಂತಹ ಕೆಲವೊಂದಿಷ್ಟು ನಾಲಾಯಕರಿಗೆ ತೀರ್ಮಾನಗಳಲ್ಲಿ ಮತ್ತು ಬುದ್ಧಿಯನ್ನು ಹೇಳುವಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿ ವಿನಂತಿ. ದೇಶದ್ರೋಹಿಗಳಿಗೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಪಾಗಲ್ ಫಯಾಜ್ಗೆ ಧಿಕ್ಕಾರ. ಧಿಕ್ಕಾರ. ಪಾಗಲ್ ಫಯಾಜ್ಗೆ ಧಿಕ್ಕಾರ. ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಈ ನಮ್ಮ ಕಂಕನವಾಡಿ ಪಟ್ಟಣದಲ್ಲಿ ಈ ಪ್ರತಿಭಟನೆಗೆ ಕಾರಣ ಏನಂದ್ರೆ, ಮೊನ್ನೆ ನಡೆದಂತ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಎಂಬ ಯುವತಿಯನ್ನು 30 ಸೆಕೆಂಡ್ಲಿ 9 ಬಾರಿ ಚಾಕುವನ್ನು ಚುರಿತು ಕೊಲೆ ಮಾಡಿದ್ದಕ್ಕಾಗಿ ಹಾಗೂ ಫಯಾಜ್ ಎಂಬ ದೇಶದ ಒಬ್ಬ ನಾಲಾಯಕನ ಮಗ, ಅವನಿಗೆ ಈ ನಮ್ಮ ಎಲ್ಲ ಸಮಾಜದ ಹಿರಿಯರಿಂದ ಪ್ರತಿಭಟನೆಯಿಂದ, ಯಾಕಂದ್ರೆ ಅವನಿಗೆ ರಾಣಿ ಚೆನ್ನಮ್ಮ ಹುಬ್ಬಳ್ಳಿಯಲ್ಲಿ ಸರ್ಕಾರದವರು ಕೂಡಿ ಗಲ್ಲು ಶಿಕ್ಷೆ ಆಗಬೇಕು. ಅವಾಗ ಈ ಸಮಾಜಕ್ಕೆ ಒಂದು ನ್ಯಾಯ ಬದ್ಧದಾಗೈತೆ. ಅದೇ ರೀತಿ ಗಣವೆತ್ತ ಸರ್ಕಾರದ ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಒಂದು ವಿಷಯ ಹೇಳಿದಾರೆ. ಏನಂತ ಹೇಳಿದಾರೆ ಅಂದ್ರೆ, ಇದು ಅವರ ವೈಯಕ್ತಿಕ ವಿಚಾರ ಅಂತಂದ. ಇದು ವೈಯಕ್ತಿಕ ವಿಚಾರ ಅಲ್ಲ ಸಿದ್ದರಾಮಯ್ಯವರೇ, ಇದು ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದ ಒಂದು ಹೆಣ್ಣು ಮಗಳ 30 ಸೆಕೆಂಡ್ ಕೊಲ್ಲುವಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ. ಇದು ಲವ್ ಜಿಹಾದ್ ಎಂಬ ಒಳಗೊಂಡೈತಿ. ಆ ಕಾರಣಕ್ಕೆ ದಯವಿಟ್ಟು ಇದು ನೀವು ಗಂಡಸಾಗಿದ್ರೆ, ಈ ಸರ್ಕಾರ ಗಂಡಸ್ತಾನ ಇದ್ದಿದ್ರೆ ಅವ್ರನ್ನ ಚೆನ್ನಮ್ಮ ಸರ್ಕಲ್ ತಂದು ನೇಣು ಹಾಕಬೇಕು. ಅವಾಗ ಈ ಎಲ್ಲಾ ಹಿಂದೂ ಬಾಂಧವರಿಗೆ ಒಂದು ಸಂದೇಶ ನೋಡೋದೈತಿ. ಯಾಕಂದ್ರೆ ಮುಂದೆ ಈ ರೀತಿ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆ ಕಾರಣಕ್ಕೆ ಈ ಎಲ್ಲ ನನ್ನ ಕಂಕನವಾಡಿ ಬಳಗದಿಂದ ಮನವಿ ಕೊಟ್ಟಿದ್ದೆ ನಾವು ಈಗಾಗಲೇ ಯಾರಿಗೆ, ರಾಜ್ಯಪಾಲ ಅವರಿಗೆ. ಆ ರೀತಿ ನಾವು ಈಗ ಒಂದು ಹೋರಾಟ ಮಾಡಿದೀವಿ. ಈ ಮುಖಾಂತರ ನಮ್ಮ ಎಲ್ಲಾ ಸಮಾಜದವ್ರು ಕೂಡ್ಕೊಂಡು ಇದಕ್ಕೊಂದು ಹೋರಾಟ ಬೆಂಬಲ ಕೊಟ್ಟಿದೀವಿ. ಅದೇ ರೀತಿ ನಮ್ಮ ಗೃಹ ಸಚಿವರು ಸಹ ಹೇಳ್ತಾರೆ, ಯಾಕಂದ್ರೆ ಅಂತ ನೀಚ ಕೆಲಸಕ್ಕೆ ಕೈ ಹಾಕದಂತ ಫಯಾಜ್ ಅವರಿಗೆ ಗಲ್ಲು ಶಿಕ್ಷೆ ಹೊಡಿಸಲೇಬೇಕು ಅಂದಾಗ ನಮ್ಮೆಲ್ಲ ಬಾಂಧವರಿಗೆ ಒಂದು ಸಂದೇಶ ಹೊಡೆದೈತಿ. ಇನ್ನೊಮ್ಮೆ ಯಾರು ಈ ರೀತಿ ಕೈತಕರ ಘಟನೆಗಳನ್ನು ಯಾರು ಮಾಡಂಗಿಲ್ಲ. ಆ ಕಾರಣಕ್ಕೆ ಇಲ್ಲೆಲ್ಲ ಪ್ರತಿಭಟನೆ ಬಂದಂತ ಎಲ್ಲಾ ಯುವಕರಿಗೆ ಹಾಗೂ ಮಾಧ್ಯಮರ ಸಹಕರಿಸಿ ಎಲ್ಲರೂ ಧನ್ಯವಾದ ತಿಳಿಸುತ್ತೇವೆ. ಅದೇ ರೀತಿ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಗೆಹ್ಲೋಟ್ ಅವರಿಗೆ, ಅಂದ್ರೆ ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ನಮ್ಮ ತಹಶೀಲ್ದಾರ್ ಮುಖಾಂತರ, ಅಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಂತ ಸಿಒ ಇವರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ಇದೆಲ್ಲ ಸಹಕರಿಸಿ ನಮ್ಮ ಈ ಮನವಿಯನ್ನು ಸ್ವೀಕರಿಸಿಕೊಂಡ ಇದಕ್ಕೊಂದು ನ್ಯಾಯವಾಗಿ ಸಿಗಬೇಕೆಂದ ಇಲ್ಲೆಲ್ಲ ನನ್ನ ಬಾಂಧವ ವತಿಯಿಂದ ಹಾಗೂ ನನ್ನ ನಾಗರಿಕ ಸೇವಾ ಪಡೆಯಿಂದ ಒಂದು ವಿನಂತಿ ಮಾಡ್ಕೊಳ್ತೇವೆ.